ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಮೂರನೇ ಸುತ್ತಿನ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಮತ್ತು ಆರ್ಡರ್ ಕಾಪಿ ಕೂಡ ಡೌನ್ಲೋಡ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಇಲ್ಲಿ 2-3 ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಏನಪ್ಪ ಅಂತಂದರೆ, ಇಲ್ಲಿ ಸೀಟ್ ಸಿಗದೇ ಇರೋರು ಏನು ಮಾಡಬೇಕು, ನಾಟ್ ಅಲಾಟೆಡ್ ಅಂತ ಬಂದವರು ಏನು ಮಾಡಬೇಕು, ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಸೀಟ್ ಸಿಕ್ಕಿದೆ ಆದರೆ ಅದು ಕಾಲೇಜ್ ಇಷ್ಟ ಆಗಿಲ್ಲ ಅಂಥವ್ರು ಏನು ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಆಮೇಲೆ ವಿಡಿಯೋ ಪೂರ್ತಿಯಾಗಿ ಕೇಳಿ. ನೋಡಿ ಫ್ರೆಂಡ್ಸ್, ಈಗಾಗಲೇ ನಿಮಗೆ ಸೀಟ್ ಸಿಕ್ಕಿದೆ ಅಂದ್ಕೊಳ್ಳೋಣ. ಆ ಸೀಟನ್ನು ಸಿಕ್ಕಿದ್ರೆ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಮುಂದಿನ ತಿಂಗಳು 8ನೇ ತಾರೀಕಿನ ಒಳಗಾಗಿ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಇವತ್ತು ರಾತ್ರಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊರಿ, ನಾಳೆ ಬೆಳಿಗ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊರಿ. ಕೇಸ್ ಆಫ್ ನಿಮಗೆ ಕಾಲೇಜ್ ಇಷ್ಟ ಆಗಲಿಲ್ಲ ಅಂತಂದರೆ ಏನು ಮಾಡಬೇಕು, ಅಡ್ಮಿಷನ್ ಆಗಕ್ಕೆ ಹೋಗ್ಬೇಡ್ರಿ, ಕಾಲೇಜಿಗೆ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡಿಸ್ಕೊರಿ. ನೆಕ್ಸ್ಟ್ ರೌಂಡ್ ಏನಾದರೂ ಕರೆದ್ರೆ, 4ನೇ ರೌಂಡ್ ಕರೆದ್ರೆ ಅದು ಬೆಂಗಳೂರಿಗೆ ಕರಿಬೋದು. ಓಕೆ, ಯಾಕಂದರೆ ಆಫ್ಲೈನ್ ಮಾಡ್ಬೋದು. ಯಾಕಂದ್ರೆ ಕೊನೆಯ ರೌಂಡನ್ನು ಆಫ್ಲೈನ್ ಮಾಡಿ ಬೆಂಗಳೂರಿಗೆ ಕರೆದು ಸೀಟ್ಗಳು ಉಳಿಕೆಯಾದಲ್ಲಿ ಅದನ್ನು ಹಂಚಿಕೆ ಮಾಡಿ ಕಳಿಸಿಬಿಡ್ತಾರೆ. ನಿಮಗೆ ಎಲ್ಲಿ ಬೇಕಲ್ಲಿ ಕೇಳಿ ಸೀಟ್ಗಳನ್ನು ಕೊಡ್ತಾರೆ. ನಿಮಗೀಗ ಸೀಟೇ ಸಿಕ್ಕಿಲ್ಲ, ನಾಟ್ ಅಲಾಟೆಡ್ ಅಂತ ಬಂದಿದೆ, ಅಂಥವ್ರುಗಳು ಕೂಡ ಇನ್ನೊಂದು ರೌಂಡಿಗೆ ಕಾಯ್ಬೋದು. ಸೀಟ್ ಇದ್ದರೆ ಇನ್ನೊಂದು ರೌಂಡ್ ಮಾಡ್ತಾರೆ. ಪ್ರತಿ ವರ್ಷವೂ ಮಾಡಿದ್ದಾರೆ, ಈ ವರ್ಷ ಕೂಡ ಮಾಡ್ಬೋದು. ಅದು ಬೆಂಗಳೂರಿಗೆ ಆಫ್ಲೈನ್ ಮಾಡಿದರೆ ಒಳ್ಳೆಯದು, ಕ್ಲೋಸ್ ಆಗಿಬಿಡುತ್ತೆ. ಹೋಗಿ ಸೀಟ್ ಇದ್ರೆ ತೊಗೊತೀರಾ, ಇಲ್ಲ ಬಂದುಬಿಡ್ತೀರಾ, ಹೇಳಿ ಕೇಳಿ ತೊಗೊಂಬರೋದು. ಸೊ ಹೀಗಾಗಿ ನೀವು ಈಗ ಯೋಚನೆ ಮಾಡ್ಕೊಳ್ರಿ, ಈಗ ಸಿಕ್ಕಿರೋಂಥ ಸೀಟನ್ನು ತೊಗೋಬೇಕು ಅಥವಾ ನೆಕ್ಸ್ಟ್ ರೌಂಡ್ ಏನಾದರೂ ಸೀಟ್ ಉಳಿದಿದ್ದರೆ ಬೆಂಗಳೂರಿಗೆ ಕರೆದ್ರೆ ಹೋಗಿ ರೆಡಿ ಇದ್ದೀನಿ ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ ಕಾಯ್ಬೋದು, ನೆಕ್ಸ್ಟ್ ರೌಂಡಿಗೆ ಕಾಯ್ಬೋದು.